Audio Jungle. Audio Jungle. ಪ್ರೇಮ ವಿಲಾಗ್ಗೆ ಸ್ವಾಗತ. ಇವತ್ತು ನಾವು ನೋಡಿ ನುಗ್ಗೆ ಸೊಪ್ಪಿನ ಬಸ್ಸಾರು ಮಾಡೋಣ. ಇದಕ್ಕೆ ನಾನು ನೆನೆಸಿರೋ ಕಾಳುಗಳು ನೋಡಿ, ಹುಳ್ಳಿಕಾಳು ಮತ್ತು ಹೆಸರು ಕಾಳು, ಕಡಲೆಕಾಳು ಎಲ್ಲ ನೆನೆಸಿದ್ದೀನಿ. ಇದು ಕಾಳು ಹಾಕಿ ಬಸ್ಸಾರು ಮಾಡೋಣ. ನೋಡಿ ಎಷ್ಟು ಫ್ರೆಶ್ ಆಗಿದೆ ಸೊಪ್ಪು, ನೋಡಿ ಯಾವ ಥರ ಇದೆ. ಇಷ್ಟು ನಾನು ಬಿಡಿಸಿಟ್ಟಿದ್ದೀನಿ. ಇದು ತೊಳಿಬೇಕು, ತೊಳೆದ್ರೂ ಅದು ತೇಲ್ತಾ ಇರುತ್ತೆ, ಆದರೂ ತೊಳ್ಕೋಬೇಕು ಇದನ್ನು. ನೋಡಿ ಎಷ್ಟು ಗಿಡದಲ್ಲಿ ಫ್ರೆಶ್ ಆಗಿತ್ತು, ಈಗ ಕಿತ್ಕೊ ಬಂದಿರೋ ಥರ ನೋಡಿ ಎಷ್ಟು ಚೆನ್ನಾಗಿದೆ. ನನ್ನ ಮಗಳು ಬೆಳಗ್ಗೆ ಸ್ಕೂಲಿಗೆ ಬಿಡೋಕ್ಕೆ ಹೋಗಿದ್ದೆ, ಅಲ್ಲಿ ಯಾರ್ದೋ ಮನೆ ಹತ್ರ ಮರದಲ್ಲಿ ಅವ್ರು ಕಿತ್ಕೊಟ್ರು, ಸ್ವಲ್ಪ ಕಿತ್ಕೊಂಡು ಬಂದೆ. ಫ್ರೆಶ್ ಆಗಿದೆ ನೋಡಿ. ಇದನ್ನು ಬೆಳಗ್ಗೆ ಇಡ್ಲಿ ಮಾಡಿದ್ದೆ ತಿಂಡಿಗೆ, ಇವಾಗ ಸಾಂಬಾರು ಮತ್ತು ಅನ್ನ ಮಾಡ್ತೀನಿ. ಸೀಟು ಖಾಲಿ ಆಗಿದೆ ರಾಗಿ ಹಿಟ್ಟು, ಅದಕ್ಕೋಸ್ಕರ ನಾನು ಅನ್ನ ಮಾಡ್ತಾಯಿದ್ದೀನಿ. ಇದು ಬಸ್ಸಾರು ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ ಈ ಸೊಪ್ಪನ್ನ ನೆಲದಲ್ಲಿ ಇಟ್ಬಾರ್ದು, ಕೈ ಬರುತ್ತೆ. ಇದು ನೆಲದಲ್ಲಿ ಹಾಕ್ಬಾರ್ದು, ಬಿಡಿಸಿ ನಾನು ತೆಟ್ಟೆಲಿ ಇಟ್ಟಿದ್ದೀನಿ. ಅದನ್ನು ಅಷ್ಟೇ ಮರದಲ್ಲಿ ಇಟ್ಟು ಬಿಡಿಸ್ಕೋಬೇಕು. ಕಡ್ಡಿ ಎಲ್ಲ ನೀಟಾಗಿ ಬಿಡಿಸ್ಕೊಂಡಿದ್ದೀನಿ ನೋಡಿರಿ. ಇದನ್ನು ಒಂದು ಇಡೀ ಇಷ್ಟು ಸೊಪ್ಪನ್ನು ಬೇಯಿಸಿ, ಅದ್ರ ನೀರು ಮತ್ತು ಈ ಸೊಪ್ಪು ತಿಂದರೆ ಯಾರಿಗೆ ಬಾತ್ರೂಮಿಗೆ ಹೋಗೋಕ್ಕಾಗಲ್ಲ, ಮೋಷನ್ನಿಗೆ, ಅವ್ರು ನೀಟಾಗಿ ಹೋಗ್ಬೋದು. ಹೊಟ್ಟೆ ಎಲ್ಲ ಗುಡುಗುಡು ಅಂತ ಎಲ್ಲ ನೀಟಾಗುತ್ತೆ ಹೊಟ್ಟೆ. ನೋಡಿ ಏನೇನು ಬೇಕು ಅಂತ: 1 ಸ್ಪೂನು ಖಾರದ ಪುಡಿ, ಒಂದು ಅರ್ಧ ಸ್ಪೂನು ಧನಿಯಾ ಪೌಡ್ರು, ಅರ್ಧ ಈರುಳ್ಳಿ, ಒಂದು 4-5 ಬೆಳ್ಳುಳ್ಳಿ, ಮತ್ತು ಒಂದು ಮುಷ್ಟಿ ತೆಂಗಿನ ಇಷ್ಟು, ಒಂದು ಮುಷ್ಟಿ ಕಾಯಿ ತುರಿ. ನೋಡಿ ನಾನು ಒಂದು ರುಬ್ಬಕ್ಕೆ ಕರಿಬೇವು ಸೊಪ್ಪು ಹಾಕ್ತೀನಿ ಎಲ್ಲ ಸಾರಿಗೂ. ನೋಡಿ ಇದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಜೀರಿಗೆ, ಸೇಮ್ ಅವತ್ತು ಮಾಡಿದ್ವಲ್ಲ ಅದೇ ಥರ. ಅದೇ ಇದರಲ್ಲಿ ನಾನು ಕಮ್ಮಿ ತಗೊಂಡಿದ್ದೀನಿ ಅಷ್ಟೇ, ಸ್ವಲ್ಪ ಮಾಡ್ತಾಯಿದ್ದೀನಿ. ಸಾರು ಜಾಸ್ತಿ ಯಾರು ತಿನ್ನಲ್ಲ ಬಸ್ಸಾರು ಇದನ್ನು, ನುಗ್ಗೆ ಸೊಪ್ಪು ಇದನ್ನು ಬಸ್ತು ಒಗ್ಗರಣೆಗೆ ಹಾಕ್ತೀನಿ ನಾನು. ಈ ಕಾಳು ಮತ್ತು ಸೊಪ್ಪು ಬೇಯಕ್ಕೆ ನೋಡಿ ಗ್ಯಾಸ್ ಹಚ್ಚಿ ಇದ್ರ ಮೇಲೆ ಇಟ್ಟೋಣ. ಇದು ಕಾಳು ಇಟ್ಟಿದ್ದೀನಿ, ಈ ಸೊಪ್ಪು ತೊಳ್ಕೊಂಡ್ಬಿಡ್ತೀನಿ ನೀಟಾಗಿ ವಾಷರ್ ಮಾಡಿ. ನೋಡಿ ನಾನು ಟೊಮೊಟೊ ತೋರಿಸ್ಲಿಲ್ಲ, ಟೊಮೊಟೊನ ರುಬ್ಬಕ್ಕೆ ಹಾಕ್ತೀನಿ. ಇದ್ರ ಬೇಕಂದ್ರೆ ಹುಣಸೆಹಣ್ಣು ಹಾಕ್ರಿ, ನಾನು ಹುಣಸೆಹಣ್ಣು ಹಾಕ್ತಾಯಿಲ್ಲ, ಬೇಕಾದ್ರೆ ಹಾಕ್ತೀನಿ ಅಷ್ಟೇ. ಒಂದು ಟೊಮೊಟೊ ಹಾಕ್ತಾಯಿದ್ದೀನಿ. ಇದು ನುಗ್ಗೆ ಸೊಪ್ಪು ಇದ್ರ ಜೊತೆನೇ ಬೇಯಿಸ್ಕೋಬೇಕು, ನುಗ್ಗೆ ಸೊಪ್ಪು ಬೇಗ ಬೇಯಲ್ಲ, ಅದಕ್ಕೋಸ್ಕರ ಕಾಳು ಜೊತೆನೇ ಹಾಕ್ತಾಯಿದ್ದೀನಿ ನಾನು. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ ಬೇಯುವಾಗ. ಇದೊಂದು 3-4 ವಿಷಲ್ ಚೆನ್ನಾಗಿ ಕೂಗಲಿ, ಚೆನ್ನಾಗಿ ಬೆಂದರೆ ಚೆನ್ನಾಗಿರುತ್ತೆ. ಈ ನುಗ್ಗೆ ಸೊಪ್ಪು ಅಷ್ಟು ಕೈ ಇಲ್ಲ, ಇದು ಚೆನ್ನಾಗಿರುತ್ತೆ. ಒಂದೊಂದು ಮರದ್ದು ಕೈ ಬರುತ್ತೆ, ಒಂಥರ ಸ್ಮೆಲ್ ಹೊಡೆಯುತ್ತೆ. ಈ ನುಗ್ಗೆ ಸೊಪ್ಪು ನಾನು ಎಷ್ಟು ಸಲ ಮಾಡಿದ್ದೀನಿ, ಏನು ಒಂಥರ ಸ್ಮೆಲ್ ಹೊಡೆಯಲ್ಲ, ಕೈ ಇದು ಹೊಡೆಯಲ್ಲ. ನುಗ್ಗೆ ಸೊಪ್ಪು ಯಾವಾಗ ತಿಂತಾ ಇರಬೇಕು, ತುಂಬ ಒಳ್ಳೆಯದು. ಯಾವಾಗ ಸಿಕ್ಕಿದ್ರೆ ತಿಂತಾರೆ, ಯಾವಾಗ ದುಡ್ಡಿಗೆ ತಗೊಂಡು ತಿನ್ಬೇಕಲ್ಲ ಇದೆಲ್ಲ. ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ, ಉಪ್ಪು ನೋಡಿ. ನಾನು ಮೊನ್ನೆ ಹೊಸದು ತಗೊಬಂದೆ. ಇದು ಮುಚ್ಚಳ ಹಳೇದೇ ಇತ್ತು, ಹೊಸದು ಹಂಗೆ ಎತ್ತಿಟ್ಟಿದ್ದೀನಿ. ಇದನ್ನೇ ಇಟ್ಕೊಂಡಿದ್ದೀನಿ. ಏನಾದರೂ ಮೀನು ಫ್ರೈ ಮಾಡೋಕ್ಕೆ ಮತ್ತೆಲ್ಲ ಏನಾದರೂ ಇದು ಹುರ್ಕೊಳ್ಳೋದಕ್ಕೆ ಅದನ್ನು ಚೆನ್ನಾಗಿರುತ್ತೆ. ನೋಡಿ ಹಂಗೇನೆ ಮಾವಿನ ಹಣ್ಣು, ಮರದಲ್ಲಿ ಫ್ರೆಶ್ ಆಗಿರೋ ಮಾವಿನ ಹಣ್ಣು ಬಿದ್ದಿತ್ತು ಆಗ್ತಾನೆ ಗಾಳಿಗೆ, ಅದನ್ನು ಹಂಗೆ ಎತ್ಕೆ ಬಂದೆ ಸ್ಕೂಲಿಗೆ ಬಿಡೋಕ್ಕೆ ಹೋಗುವಾಗ. ಅಲ್ಲಿ ಒಂದು ಮರ ಇದೆ, ಅದು ಇನ್ನೂ ಕೆಡವಿಲ್ಲ ಅವರು. ನೋಡಿ ಸೊಪ್ಪು ಒಗ್ಗರಣೆಗೆ ನಾನು ಕರಿಬೇವಿನ ಸೊಪ್ಪು, 1 ಕಪ್ಪು ಕಾಯಿ ತುರಿ ಫ್ರೆಶ್ ಆಗಿರೋದು, ಸಾಸಿವೆ, 1 ಈರುಳ್ಳಿ ಮತ್ತು ಒಂದು 3 ಹಸಿಮೆಣ್ಸಿನ್ಕಾಯಿ. ನೀವು ಬೇಕಾದ್ರೆ ಒಣಮೆಣ್ಸಿನ್ಕಾಯಿ ತಗೋಬೋದು, ನಾನು ಹಸಿಮೆಣ್ಸಿನ್ಕಾಯಿ ಹಾಕ್ತೀನಿ. ಇದೇ ಈರುಳ್ಳಿನ ಒಗ್ಗರಣೆಗೂ ಇದಕ್ಕೆ ಇಟ್ಟಿದ್ದೀನಿ ಸಾರಿಗೆ, ಇದನ್ನೇ ಹಾಕ್ತೀನಿ ಸ್ವಲ್ಪ. ಒಂದು 5-6 ವಿಷಲ್ ಆಗಲಿ ಅದು ಚೆನ್ನಾಗಿ. ನೋಡಿ ವಿಷಲ್ ಆರಿದೆ, ಇದನ್ನ ಆ ಕಡೆ ಇಟ್ಬಿಟ್ಟು ಮಸಾಲೆಗೆಲ್ಲ ಹುರ್ಕೊಳ್ಳೋಣ. ಇದನ್ನು ಸೇಮ್ ಅವತ್ತು ಬಸ್ಸಾರು ಮಾಡಿದ್ವಲ್ಲ ಅದೇ ಥರನೇ. ಇದಕ್ಕೆ ನಾನು ಹಸಿಕಾಯಿ ಹಾಕಿದ್ದೀನಿ, ಅವತ್ತು ಒಣಕೊಬ್ಬರಿ ಹಾಕಿದ್ದೆ. ಸ್ವಲ್ಪ ಎಣ್ಣೆ ಹಾಕೋಣ. ನೋಡಿ ಎಲ್ಲ ಒಂದೊಂದೇ ಹುರ್ಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. ಫಸ್ಟ್ ಈರುಳ್ಳಿ ಹಾಕೋಣ, ಈರುಳ್ಳಿ ಬೆಳ್ಳುಳ್ಳಿ. ನಾನು ಅವಾಗ ಟೊಮೊಟೊ ತೋರಿಸಿರ್ಲಿಲ್ಲ, ನೋಡಿ ಟೊಮೊಟೊ ಕಟ್ ಮಾಡ್ತೀನಿ.
ಇದು ಫ್ರೈ ಆಗಲಿ. ಕಾಳು ಮತ್ತು ಸ್ವಲ್ಪ ಸೊಪ್ಪನ್ನ ರುಬ್ಕೊತೀನಿ ಸ್ವಲ್ಪ ಇದಕ್ಕೆ. ಸೇಮ್ ಸೊಪ್ಪು ಬಸ್ಸಾರು ಥರನೇ ಇದು ಸೇಮು ನುಗ್ಗೆ ಸೊಪ್ಪು. ಇದು ಒಬ್ಬೊಬ್ಬರಿಗೆ ಬೇಯುವಾಗ ಇದ್ರ ವಾಸನೆ ಆಗಲ್ಲ, ಹಾಗೆ ಇದೆ ಸ್ವಲ್ಪ ಮತ್ತೆ ಹಾಕೋದ್ನಲ್ಲ. ನೋಡಿ ಕಾಯಿ ತುರಿ ಹಾಕೋಣ ಇದಕ್ಕೆ. ಈರುಳ್ಳಿ ಮತ್ತು ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಬೆಳ್ಳುಳ್ಳಿ ಎಲ್ಲ ಕಾಯಿ ತುರಿ ಹಾಕಿದ್ದೀನಿ. ಕಾಯಿ ತುರಿನೂ ಚೆನ್ನಾಗಿದಾಗಲಿ. ಒಣಕೊಬ್ಬರಿ ಹಾಕಿದ್ರೆ ಚೆನ್ನಾಗುತ್ತೆ. ಒಬ್ಬೊಬ್ಬರಿಗೆ ನುಗ್ಗೆ ಸೊಪ್ಪು ಅದು ಬೇವಾಗ ತಲೆನೋವು ಬರುತ್ತೆ, ಅದು ಬಿಡಿಸುವಾಗಲೂ ಒಂಥರ ಸ್ಮೆಲ್ಲಿಗೆ ತಲೆನೋಯುತ್ತೆ. ಒಬ್ಬೊಬ್ಬರಿಗೆ ನುಗ್ಗೆ ಸೊಪ್ಪಿನ ಸ್ಮೆಲ್ ಒಂಥರ ಇರುತ್ತೆ ನೋಡಿರಿ. ಸೊಪ್ಪು ಅವರು ತಿನ್ನೋದೇ ಇಲ್ಲ, ಒಳ್ಳೆಯದು ತುಂಬ. ಇದನ್ನ ವಾರದಲ್ಲಿ 2 ದಿವಸ ತಿಂದ್ರೂ ಒಳ್ಳೆಯದು. ಇನ್ನು ಚಿಕ್ಕ ಏಜ್ ಅವರಿಗೆ ಬಿಳೆ ಕೂದಲೆಲ್ಲ ಬರುತ್ತಲ್ಲ, ಅವ್ರು ಯಾವಾಗಲೂ ನುಗ್ಗೆ ಸೊಪ್ಪು ತಿಂತಾ ಇದ್ದರೆ ಬಿಳೆ ಕೂದಲು ಬರೋದು ತಪ್ಪುತ್ತೆ. ಬಾಲನೆರೆ ಅಂತಾರಲ್ಲ ಅದು. ಹೆಚ್ಚು ಸೊಪ್ಪು ನುಗ್ಗೆ ಸೊಪ್ಪು ತಿನ್ನಬೇಕು. ನುಗ್ಗೆ ಸೊಪ್ಪು ನುಗ್ಗೆಕಾಯಲ್ಲಿ ಎಲ್ಲದರಲ್ಲೂ ಪೌಷ್ಟಿಕಾಂಶ ಇದೆ. ಅದರಲ್ಲಿ ಕೆಲವೊಬ್ರು ಅಷ್ಟೇ ನುಗ್ಗೆಕಾಯಿ ತಿನ್ನಬಾರ್ದು, ಗ್ಯಾಸು ವಾಯು ಅಂತಾರೆ, ಗ್ಯಾಸು ಅಂತಾರೆ. ಸುಳ್ಳು ಅದೆಲ್ಲವ, ತುಂಬ ಒಳ್ಳೆಯದು. ನಾಳೆ ನಾನು ರೊಟ್ಟಿ ಮಾಡಿ ತೋರಿಸ್ತೀನಿ ಅದೇ ನುಗ್ಗೆ ಸೊಪ್ಪಲ್ಲಿ ರೊಟ್ಟಿ ಹೆಂಗೆ ಮಾಡೋದು ಅಂತ. ಇದಕ್ಕೆ ಮುದ್ದೆ ಚೆನ್ನಾಗಿರುತ್ತೆ ಸಾರಿಗೆ. ಹಸಿಟ್ಟಿಲ್ಲ, ಅದಕ್ಕೋಸ್ಕರ ನಾನು ಅನ್ನ ಮಾಡಿದ್ದೀನಿ. ಇದೆಲ್ಲ ಲಾಸ್ಟ್ ಫ್ರೈ ಆದಮೇಲೆ ಲಾಸ್ಟಲ್ಲಿ ಟೊಮೊಟೊ ಹಾಕೋಣ, ಕೊತ್ತಂಬರಿ ಸೊಪ್ಪು ಅದಕ್ಕೆ ಹಾಕೋಣ. ಅದಕ್ಕೆ ನೋಡಿ ಇದಾಗಿದೆ. ಗ್ಯಾಸ್ ಬಂದ್ ಮಾಡ್ತಾಯಿದ್ದೀನಿ. ಲಾಸ್ಟ್ ಸೊಪ್ಪಿಗೆ ಒಗ್ಗರಣೆ ಹಾಕೊಳ್ಳೋಣ. ಇದ್ರ ನೀರೆಲ್ಲ ತೆಗಿಯೋಣ ಮತ್ತು ವಾಪಸ್ ಮುಚ್ಚಿದ್ಕೆ ಹಂಗೆ ಮುಚ್ಚಳ ಇಟ್ಕೊಂಡಿದ್ದೆ ನೋಡಿರಿ. ನೀರೆಲ್ಲ ಸೋಸ್ಕೊಳ್ಳೋಣ ಈ ಥರ. ಅದರಲ್ಲಿ ಆ ನೀರನ್ನು ನಾನು ಇದು ಕುಯ್ತೀನಿ, ಸಾರಿಗೆ ಕುಯ್ತೀನಿ ನಾನು. ರುಬ್ಬಕ್ಕೆ ಜಾಸ್ತಿ ಹಾಕ್ಬಾರ್ದು, ಸ್ವಲ್ಪ ಹಾಕಿದ್ರೆ ಸಾಕು. ನೋಡಿ ಈ ಥರ ನೀರೆಲ್ಲ ಹೋಗಲಿ. ನಾವು ಇದಕ್ಕೆ ಒಗ್ಗರಣೆ ಹಾಕೊಳ್ಳೋಣಂತೆ. ಇದೇ ನೀರನ್ನು ನಾನು ಸಾರಿಗೆ ಹಾಕ್ತೀನಿ. ಇದು ಆರಿದ ಮೇಲೆ ನಾವು ಒಗ್ಗರಣೆ ಹಾಕೋಣ, ಅಲ್ಲ ಇದು ರುಬ್ಬಕ್ಕೆ ಹಾಕೋಣ ಮಿಕ್ಸಿಗೆ. ಅದು ಆರೋ ಅಷ್ಟರೊಳಗೆ ನಾವು ಮಸಾಲೆ ಆರಲಿ, ಅಷ್ಟರೊಳಗೆ ನಾವು ಸೊಪ್ಪಿಗೆ ಒಗ್ಗರಣೆ ಹಾಕೋಣ. ಗ್ಯಾಸ್ ಮೇಲೆ ಒಂದು ಪ್ಯಾನ್ ಇಟ್ಟಿದ್ದೀನಿ, ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಸೊಪ್ಪಿಗೆ ಒಗ್ಗರಣೆ ಹಾಕೊಳ್ಳೋಣ. ಫಸ್ಟ್ ನಾನು ಬೆಳ್ಳುಳ್ಳಿ ತೋರಿಸ್ತಿರ್ಲಿಲ್ಲ ಒಗ್ಗರಣೆಗೆ. ನಾನು ಸೊಪ್ಪು ಯಾವುದೇ ಸೊಪ್ಪು ಒಗ್ಗರಣೆ ಹಾಕ್ಬೇಕಾದ್ರೂ ನಾನು ಬೆಳ್ಳುಳ್ಳಿ ಗೆಜ್ಜೆ ಹಾಕ್ತೀನಿ, ಅದ್ರ ಘಮ ಚೆನ್ನಾಗಿರುತ್ತೆ. ಫ್ರೆಶ್ ಆಗಿರೋದ್ರಿಂದ ಇದು ಅದರ ಪರಿಮಳ ಬರುತ್ತೆ, ಒಂಥರ ಘಮ ಬರುತ್ತೆ. ನಿಮಗೆ ಗೊತ್ತಿರುತ್ತೆ ನುಗ್ಗೆ ಸೊಪ್ಪು ತಿಂದಿರೋರಿಗೆಲ್ಲ. ಇದು ಆರಿದೆ, ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನಾನು ಸ್ವಲ್ಪನೇ ಮಾಡೋದು, ನಾನು ಯಾವಾಗ ತೋರಿಸ್ಬೇಕು ಸ್ವಲ್ಪನೇ, 3 ಜನಕ್ಕೆ ಮಾಡೋದು. ಇದು ನಾನು ರುಬ್ತಾ ಇದ್ದೀನಿ. ಎಣ್ಣೆ ಬಿಸಿಯಾಗಿದೆ, ಸಾಸಿವೆ ಪಟಪಟ ಅಂತ ಸಿಡಿದೆ. ನೋಡಿ ಸ್ವಲ್ಪ ಸೊಪ್ಪನ್ನು ರುಬ್ಬಕ್ಕೆ ಹಾಕ್ತೀನಿ ನಾನು, ಕಾಳು ಸೊಪ್ಪು ಇಷ್ಟೇ ಸಾಕು. ಇದೆಲ್ಲ ಫ್ರೈ ಆಗಿದೆ. ಸೊಪ್ಪು ಹಾಕೋಣ, ನೀರೆಲ್ಲ ಚೆನ್ನಾಗಿ ಸೋಸಿದ್ಮೇಲೆ ಹಾಕ್ತಾರೆ. ಬೇಯಿಸಿ ನೋಡಿ ಇದಾಗಿದೆ. ಲಾಸ್ಟಿಗೆ ಕಾಯಿ ತುರಿ ಹಾಕೋಣ. ಕಾಯಿ ತುರಿ ಹಾಕಿ ಅದೇನು ಬೇಯಿಸೋದೇನು ಬೇಡ, ಮಸಾಲೆ ಎಲ್ಲ ಇಟ್ಕೊಂಡಿರುತ್ತೆ. ನಾವು ಬೇಯಿಸುವಾಗ ಉಪ್ಪು ಹಾಕಿದ್ವಲ್ಲ, ಇಲ್ಲಿ ನೋಡಿ ಉಪ್ಪು ಹಾಕಬೇಕು ಸ್ವಲ್ಪವ, ಇಲ್ಲ ಉಪ್ಪಾಗುತ್ತೆ.
ಇದಾಯಿತು. ನಾನು ಸಾರಿಗೆ ನೋಡಿ ಸೊಪ್ಪಾಗಿದೆ. ಇದಕ್ಕೆ ಪಾತ್ರೆ ಇಟ್ಕೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಹಾಕೋಣ, ಒಗ್ಗರಣೆಗೆ. ನೋಡಿ ಈ ನೀರನ್ನು ನಾನು ಉಯ್ತೀನಿ, ಸೊಪ್ಪು ಬೆಂದಿರೋದು. ಹಾಂ, ಸಾಸಿವೆ, ಸ್ವಲ್ಪ ಜೀರಿಗೆ ಹಾಕೋಣ ಒಗ್ಗರಣೆಗೆ, ಚೆನ್ನಾಗಿರುತ್ತೆ. ಇದಕ್ಕೆ ನಾನು ಇದು ಬೆಳ್ಳುಳ್ಳಿ ಏನು ಹಾಕ್ತಾ ಇಲ್ಲ ಒಗ್ಗರಣೆಗೆ. ಈರುಳ್ಳಿ, ಕರಿಬೇವು ಸೊಪ್ಪು ಅಷ್ಟೇ. ಚೆನ್ನಾಗಿ ಕೆಂಪಾದ್ಮೇಲೆ ನಾವು ಖಾರ ಹಾಕೋಣ. ನೋಡಿ ಮಸಾಲೆ ರುಬ್ಬಿದ್ವಲ್ಲ, ನೋಡಿ ನಾನೆಲ್ಲ ಇದು ನೀರೊಳಗಡೆ ಸೊಪ್ಪು ಬೇಯಿಸಿದ ನೀರಿತ್ತಲ್ಲ, ಅದಕ್ಕೆ ನಾನು ಎಲ್ಲ ಬಸ್ಬಿಟ್ಟು ಖಾರ ಎಲ್ಲ ಇದಕ್ಕೆ ಹಾಕಿದ್ದೀನಿ. ನೋಡಿ ಅದು ಫ್ರೈ ಅಂತ ಸೌಂಡ್ ಬರಬೇಕು, ಒಗ್ಗರಣೆ ಹಾಕೋಬೇಕು. ನಮಗಿಷ್ಟು ತಪ್ಪಿದೆ 2 ದಿವಸ ಬರುತ್ತೆ, ಸಾರು ಸಾಕು. ಉಪ್ಪು ಮತ್ತೆ ನೋಡಿ ಹಾಕೋಣ. ಇದ್ರ ನೀರು ಬೇಯುವಾಗ ಹಾಕಿದ್ನಲ್ಲ, ಇದು ಮಳ್ಳುವಾಗ ಹಾಕಿದ್ರೆ ಸಾಕು ಉಪ್ಪು. ನೋಡಿ ಕುದೀತಾ ಇದೆ, ಸ್ವಲ್ಪ ಉಪ್ಪು ಬೇಕು, ಉಪ್ಪು ಹಾಕ್ತೀನಿ. ಸ್ವಲ್ಪ ಹುಳಿ ಬೇಕನ್ನಿಸ್ತು ನೋಡಿ, ಸ್ವಲ್ಪ ಕಲಸಿದ್ದೀನಿ. ಒಂಚೂರು, ತುಂಬ ಜಾಸ್ತಿ ಬಿಡಬಾರ್ದು. ನೋಡಿ ಸಾರು ರೆಡಿಯಾಗಿದೆ. ಗ್ಯಾಸ್ ಆಫ್ ಮಾಡೋಣ, ಬಟ್ಟೆ ತಗೊಳ್ಳೋಣ ಊಟ ಮಾಡೋಕ್ಕೆ. ನಂಗೆ ಹೊಟ್ಟೆ ಹಸ್ತಿದೆ ತುಂಬ. ನೋಡಿ ಸಾರೆಲ್ಲ ರೆಡಿ ಆಯಿತು. ಸಾರು ಹಾಕಿ ತಿನ್ನೋಣ ಈಗ, ಹೇಗಿದೆ ನೋಡೋಣ ಟೇಸ್ಟು. ನುಗ್ಗೆ ಸೊಪ್ಪಿನ ಬಸ್ಸಾರು. ಇದು ಸ್ವಲ್ಪ ಕೈ ಇರುತ್ತೆ ಸಾರು, ಕೈ ಇದ್ರೂ ಚೆನ್ನಾಗಿರುತ್ತೆ. ನೋಡಿ ಸೊಪ್ಪೆ ಆಗಿದೆ, ತಿಂತೀನಿ ನೋಡೋಣ. ನಾನು ಊಟ ಮಾಡಿ ಮುಗಿಸ್ತೀನಿ. ಎಲ್ಲರೂ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಹೇಗಿದೆ ಅಂತ ಒಂದು ಕಮೆಂಟ್ ಮಾಡಿ. ಎಲ್ಲರಿಗೂ ಬಾಯ್ ಬಾಯ್.